ಒಂದು ರಿಕವರಿ ಅಂದರೆ 10 kg ಸಕ್ಕರೆ 35 ರೂಪಾಯಿ ಮಾರಾಟ ಮಾಡಿದ್ರೆ 350 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ಸೊ ನಾವು 12ರಲ್ಲಿ ಇರ್ತೀವಿ, ಅವರು 13ರಲ್ಲಿ ಇರ್ತಾರೆ, 13ವರೆನೂ ಇದೆ. ಕೆಲವು ಮಹಾರಾಷ್ಟ್ರದಲ್ಲಿ 14 ಕೂಡ ಇದೆ. ಸೊ ಹಿಂಗಾಗಿ ಅದಕ್ಕೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ FRP ಅಂತ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಇದೇ ಕಾರಣಕ್ಕೆ. ನಿಮ್ಮ ರಿಕವರಿ ಇಷ್ಟಿದೆ, ಇಷ್ಟು ಕೊಡಿ. ಅದು ಗೊತ್ತಿಲ್ಲ, ಅದು ಹೆಂಗೆ ಮಾಡ್ತಾರೆ ಏನು, ಯಾವ ರೀತಿ ವಯಾ ಮೀಡಿಯಾ. ಆ ಕಡೆ ರೈತರಿಗೂ ಅನುಕೂಲ ಆಗಬೇಕು, ಈ ಕಡೆ ಕಾರ್ಖಾನೆ ಕೂಡ ಉಳಿಬೇಕು. ಆ ಫಾರ್ಮುಲಾ ಹಿಂದೆ ಯಾವಾಗಲೂ ಅನುಸರಿಸಿದ್ದಾರೆ. ಹಿಂದೆ ಕೂಡ ಯಾವಾಗಲೂ ಸ್ಟ್ರೈಕ್ ಕೂಡ ಸುಮಾರು ಸಾರಿ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆವಾಗ ಒಂದು ಯಾವ್ದಾರ ಹೊಂದಾಣಿಕೆ ಮಾಡುವಂಥ ಫಾರ್ಮುಲಾ ಹುಡುಕಿದ್ದಾರೆ ಎರಡು ಬೋತ್ ಸೈಡ್. ಎರಡು ಕಡೆ ಇದೆ, ನಾವು ಆ ಕಡೆನದು ಈ ಕಡೆ ಇದೆ, 50-50. ನಮ್ಮ ಸಲಹೆ ನೋಡಿ ಹೇಳಿದೆ, FRPಗಿಂತನೂ ಹೆಚ್ಚು ಕೊಟ್ಕೊತಾ ಬಂದಿದ್ದೀವಿ ಇಲ್ಲಿವರೆಗೆ. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಮಹಾರಾಷ್ಟ್ರ ಹೇಳಿದಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ. ನೋಡೋಣ, ನೀನು HK ಪಾಟೀಲ್ ಅವ್ರಿಗೆ ಏನು ಅವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಅದು ಇವತ್ತು ಬರ್ತಾರೆ ಅವರು, ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ. ಯಾಕಂದರೆ ಬೇರೆ ಬೇರೆ ಇದೆ ಇದರಲ್ಲಿ. ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ, ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ, ಎರಡೂ ಅವ್ರ ಕಡೆಯಲ್ಲಿದೆ. ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಭಾಳ ಮುಖ್ಯ ಇದೆ ಇದರಲ್ಲಿ. ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ. ಹೆಚ್ಚು ಕಮ್ಮಿ ಮಾಡೋವಂಥ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ. ಇಲ್ಲ ಹಾಗೇನಿಲ್ಲ, ಪ್ರತಿ ಸಾರಿ ಹಾಗೆ ಆಗ್ತೈತೆ. ಒಂದು ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಮುಂಚೆ ಕೂಡ ಮಾಡಿದ್ದಾರೆ, ಏನು ಮಾಡಿಲ್ಲ ಅಂತ ಇಲ್ಲ. ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು, ಆದರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿದ್ದಾವೆ ಸರ್. ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪಿನಿಯನ್ ಏನಿದೆ ಸರ್? ಅವ್ರು ಎಷ್ಟು ಕೊಡ್ತಾರೆ ಅಂತ ಅವನ್ನೆಲ್ಲ ಒಪ್ಸಿ ಇದು 3200 ಒಪ್ಸಿದ್ವಿ ಅವ್ರಿಗೆ. 3200ಗೆ ಒಪ್ಸಿದ್ವಿ ಎಲ್ಲರೂ ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ಸಂಘಟನೆಗಳಿಂದ ರಾಜಕೀಯ ಕೈವಾಡ ಏನಾದರೂ ಇದೆಯಾ? ಇಲ್ಲ, ರಾಜಕೀಯ ಏನಿಲ್ಲ. ಅದೇನು ಹೇಳಿದ್ರೆ ಪ್ರತಿ ಸಾರಿ ಆಗುತ್ತೆ. ಇದೇನು ಪ್ರತಿಭಟನೆ ಅವರು ಕಬ್ಬು ಬೆಳೆಗಾರ ಪರವಾಗಿ ಪ್ರತಿ ವರ್ಷ ಮಾಡುತ್ತಾರೆ. ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ. ಏನು ಲಾಭ? ಅವರೇ ಮಾಡಬೇಕಾದ್ದು. ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಮಧ್ಯೆ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸಿದ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನು ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಸಕ್ಕರೆ ರೇಟ್ ಹೆಚ್ಚು ಮಾಡೋಂಥ ಅಧಿಕಾರ ನಮಗಿಲ್ಲ. FRP ಫಿಕ್ಸ್ ಮಾಡೋರು ನಾವಲ್ಲ. ಮತ್ತು ಈಗ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದರೆ ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕಾಗಲ್ಲ. ಇವರು ಹೋಗ್ಬೇಕು ಡೆಲ್ಲಿಗೆ. ತಕ್ಷಣ ಪ್ರಧಾನಮಂತ್ರಿನ ಭೇಟಿಯಾಗಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡೋದು ಬದಲಾಗಿ ಅನಾವಶ್ಯಕ ನಮ್ದೇನೂ ಪಾತ್ರ ಇಲ್ಲ ಅನ್ನೋ ಹಂಗೆ ಈಗ BJP ಅವರು ಆ್ಯಕ್ಟ್ ಮಾಡ್ತಾರೆ. ಏನೂ ಇಲ್ಲ ಇವ್ರದ, ಎಲ್ಲ ನಮ್ಮದೇ ಇರೋ ಹಂಗೆ. ನಮ್ದೇನೂ ಇಲ್ಲ ಅದರಲ್ಲಿ. ಎಲ್ಲ ಮಾಡಬೇಕಾದ್ರು ಕೇಂದ್ರ ಸರ್ಕಾರ ಇದರಲ್ಲಿ. ಕೂಡ ಒಂದು ಸಜೆಷನ್ ಮಾಡಿದ್ದಾರೆ, ರಾಜ್ಯ ಸರ್ಕಾರ 200 ರೂಪಾಯಿ ಕೊಡ್ಬೋದು ಎಕ್ಸ್ಟ್ರಾ. ಯಾರು? ಬಸವರಾಜ ಬೊಮ್ಮಾಯಿ ಅವರು ಸರ್. ಅದು ನೋಡೋಕೆ ಅದು ಸರ್ಕಾರ ತೀರ್ಮಾನ ಮಾಡಿ, ನಾವಲ್ಲ. ಅದಕ್ಕೆ ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋಣ ಏನಾಗ್ತದೆ. ಸರ್, ಈಗ ಕಬ್ಬಿನ ಬೆಲೆ ಇಷ್ಟೇ ನಿಗದಿ ಆಗಿದೆ ಸರ್. ಮಹಾರಾಷ್ಟ್ರದಲ್ಲಿ 3600 ಕೊಡೋದಾಗಿದೆ. ನಮ್ಮ ರಾಜ್ಯದ ಕಬ್ಬು ಹೊರ ರಾಜ್ಯಕ್ಕೆ ಹೋಗುತ್ತಲ್ಲ ಸರ್? ಹೋಗ್ತಾರೆ. ಎಲ್ಲನೂ ಹೋಗಿಲ್ಲ, ಒಂದು 5% ಹೋಗ್ತಾರೆ. ಎಲ್ಲನೂ ಹೋಗಿದ್ದಿಲ್ಲ, ಭಾಳ 5ರಿಂದ 10% ಹೋಗ್ತಾರೆ. ಬಾರ್ಡರ್ಲಿದ್ದಾರೆ, ಹೋಗ್ತಾರೆ. ಅವರು ಅಲ್ಲಿ ಮೆಂಬರ್ ಇರ್ತಾರೆ, ಕೋಆಪರೇಟಿವ್ ಸೆಕ್ಟರ್ಗೆ ಮೆಂಬರ್ ಇದ್ದಾರೆ. ನಮ್ಮಲ್ಲಿ ಮೆಂಬರ್ ಇರ್ತಾರೆ, ಅಲ್ಲಿ ಮೆಂಬರ್ ಇರ್ತಾರೆ. ಅಲ್ಲಿಯೂ ಕಳಿಸ್ತಾರೆ, ಇಲ್ಲಿಯೂ ಕಳಿಸ್ತಾರೆ, ಎರಡು ಕಡೆ ಕಳಿಸ್ತಾರೆ.
ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಚರ್ಚೆ ಆಗೋಯ್ತು. ಈಗ ಕಬ್ಬು ಮಾತ್ರ ಈಗ ದಿಲ್ಲಿ ಇಲ್ಲ, ಕಬ್ಬು ಕಬ್ಬಿನ ಮುಗಿದಾಗ ನೋಡೋಣ. ಅದು ಡೆಲ್ಲಿಗೆ ಕಬ್ಬಿನ ಮುಗಿಬೇಕು, ಈಗ ಮೊದಲು ಮುಗಿಸೋಣ. ಇದೆ ಕಬ್ಬಿನ ಮುಗಿದ್ಮ್ಯಾಗ ನೆಕ್ಸ್ಟ್ ಡೆಲ್ಲಿ ಆಮೇಲೆ ನೋಡೋಣ. ಅಲ್ಲ ಸರ್, ಈ ಕಬ್ಬೇನು ತಮ್ಮ ಇದಕ್ಕೆ ಕಂಟಕ ಆಗಲ್ವ ಸರ್? ಯಾವ್ದ ಕಬ್ಬಿನ ಹೋರಾಟ ತಮ್ಮ ಕಂಟಕ ಆಗಲ್ವ ಸರ್? ನೀವು ಕೂಡ ಶುಗರ್ ಫ್ಯಾಕ್ಟರಿ ಮಾಲೀಕರು. ಕಂಟಕ ಏನಾಗೋಲ್ಲ. ಇದು ಹೇಳಿದಲ್ಲ, ಸ್ಟ್ರೈಕ್ ಪ್ರತಿ ವರ್ಷ ಮಾಡತ್ತಾರ, ಹೊಸದೇನಲ್ಲ. ಈ ಸಲ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ. ಆಮ್ಯಾಗ ಒಂದು ಯಾವ್ದಾರ ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರ್ತಾರೆ. ಸ್ಟಾರ್ಟ್ ಮಾಡಲೇಬೇಕಲ್ವ. ಬೇರೆ ಉತ್ಪನ್ನಗಳಲ್ಲೂ ಕೂಡ ನಮಗೆ ಲಾಭ ಕೊಡಿ ಅಂತ ಕೇಳ್ತಾರೆ. ಇದು ಎಲ್ಲ ಕೂಡ FRP ಅನ್ನೋದು. ಕೇಂದ್ರ ಸರ್ಕಾರ ಏನೇನು ಬರ್ತೈತೆ ಅದರಲ್ಲಿ ಎಲ್ಲ ಫಸ್ಟ್ ಪ್ರಾಡಕ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಏನು ಬರ್ತಾವೆ ಎಲ್ಲ ಕೂಡ ಅವರು FRP ಅಂತ ಫಿಕ್ಸ್ ಮಾಡ್ತಾರೆ. ಇದರಲ್ಲಿ ಎಲ್ಲ ಬಂತು. ಅಂತ ಹೇಳಿದ್ರೆ ಆಗೋಲ್ಲಲ್ರಿ. ಕಾಯ್ದೆ ಇದೆ, ಕಾನೂನು ಇದೆ, ಕೇಂದ್ರ ಸರ್ಕಾರ ಇದೆ ಅದಕ್ಕೆ ಮಾಡಲಿಕ್ಕೆ. 50 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅವ್ರು ಮಾಡ್ತಾರದ್ರು, ನಾವು ಮಾಡೋಲ್ಲ. ಎಲ್ಲ ಸೇರಿ ಅದರಲ್ಲಿ ಎಕ್ಸ್ಪೋರ್ಟ್ ಟೀಮ್ ಇದ್ದವರು ಕೂಡ ಮಾಡಿರ್ತಾರೆ. ಸೊ ಅದ್ರ ಮ್ಯಾಗೆ FRP ಫಿಕ್ಸ್ ಆಗುತ್ತೆ. ಇವತ್ತು ರಾಜ್ಯ ಸರ್ಕಾರ ಏನು ಚರ್ಚೆ ಮಾಡಿದ್ರು? ರಾಜ್ಯ ಸರ್ಕಾರ ಅವರು ಕನ್ವಿನ್ಸ್ ಮಾಡಬೇಕು, ಇದಿಷ್ಟಾಗುತ್ತೆ ಅವ್ರದ್ದು, ನಿಮ್ದು ಹಿಂಗಿದೆ ಅಂತ. ಬೇರೆ ಮಹಾರಾಷ್ಟ್ರ ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಅಂಕಿಅಂಶಗಳನ್ನು ತರಿಸ್ಕೋಬೇಕು. ಅವ್ರು ಯಾಕೆ ಹಚ್ಕೊಡ್ತಾರೆ, ನಾವು ಯಾಕೆ ಕೊಡೋಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಸೊ ಅಂದರೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಆಗಬೇಕು. ಈ ಬೋತ್ ಸೈಡ್, ರೈತರಿಗೂ ಆಗಬೇಕು, ಈ ಕಡೆ ಕಾರ್ಖಾನೆ ಅವ್ರದ್ದು ಏನಿದ್ರೆ ಕಾರ್ಖಾನೆ ಅವ್ರಿಗೆ ಹೇಳಬೇಕು, ಹಿಂಗಿದೆ ಹಿಂಗೆ ಮಾಡಿ ಅಂತ. ಅವ್ರಿಗೆ ಹಿಂಗಿದೆ, ನೀವು ಹಿಂಗೆ ಮಾಡಿ ಅಂತ ಹೇಳುವಂಥ ಪ್ರಯತ್ನ ಸರ್ಕಾರ ಕಡೆಯಿಂದ ಅಂದರೆ ನೆಗೋಷಿಯೇಟರ್ ಆಗಿ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳು ಸಭೆ ಕರೆದು ನಾವು ಕೊಡೋದಿಲ್ಲ ಅಂತೇಳಿ ರೈತರು ಪಟ್ಟಿಡಿದ್ರು. ನೋಡೋಣ, ಅದೇನು HK ಪಾಟೀಲ್ ಅವರು ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರ ಕಡೆ ಕೊಟ್ಟಿದ್ದಾರೆ, ಕಾನೂನು ಮಂತ್ರಿಗಳ ಕಡೆ. ಅವ್ರು ಏನು ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀವಿ. ಸರ್, ಮುಂದಿನಿಂದ ಒಂದು ಗಂಭೀರ ಆರೋಪ ಇದೆ ಸರ್. ಕಾರ್ಖಾನೆಗಳು ತೂಕ ಹೊಡಿತಾರೆ, ತೂಕ ವ್ಯತ್ಯಾಸ ಆಗುತ್ತೆ. ಅದು ಅವ್ರದ್ದು ಕಬ್ಬು ಬೆಳೆಯವ್ರದ್ದು ಜವಾಬ್ದಾರಿ. ಅದು ಬೆಳೆಯವರು ಮತ್ತು ನೀವು ಹೆಂಗಿದೆ ನೀವು ನೋಡ್ಕೋಬೇಕಲ್ಲ, ಅದು ಅವ್ರ ಜವಾಬ್ದಾರಿ. ಕಳಿಸುವಂಥವ್ರು ಅವ್ರ ಜವಾಬ್ದಾರಿ. ಚರ್ಚೆ ಸುಮಾರು ಸಾರಿ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಆಗಿದೆ. ಅದನ್ನು ಅವರು ಜವಾಬ್ದಾರಿ ಅವರೇ ವಹಿಸ್ಕೋಬೇಕು. ಬೆಳೆಯೋರು, ರೈತರು ಅವ್ರ ಜವಾಬ್ದಾರಿ, ಒಂದು ಜವಾಬ್ದಾರಿ ವಹಿಸಿದ್ರೆ ಅವ್ರು. ಯಾಕಂದರೆ ಬೇರೆಯವ್ರನ್ನು ಪ್ರತಿ ದಿವಸ ಯಾರು ನೋಡ್ಲಿಕ್ಕೆ ಆಗೋಲ್ಲ. ಅದು ಅವ್ರ ಜವಾಬ್ದಾರಿ ವಹಿಸ್ಕೋಬೇಕಷ್ಟೆ. ಅದೇ ಇಲ್ಲ, ಈಗ ನಿಮ್ಮ ಮಾಲು ನೀವು ರಕ್ಷಣೆ ಮಾಡ್ಕೋಬೇಕು. ನೀವೇ ಅದನ್ನ ರಕ್ಷಣೆ ಮಾಡ್ಕೊ, ನಿಮ್ದು ಮಟೀರಿಯಲು. ಈಗ ಬೇರೆಯವ್ರ ಮ್ಯಾಗ ಆರೋಪ ಮಾಡೋದ್ರಿಂದ ಅದ್ರಾಗ ಏನು ಪರಿಹಾರ ಇಲ್ಲ. ನೀವು ಹೇಳಿದ್ರೆ ಪ್ರತಿ ಸಾರಿ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಸರ್ಕಾರ ಹೇಳ್ತೈತಿ ಮಾಡ್ತೀವಿ ಅಂತ. ಸರ್ಕಾರ ಇಟ್ಟು ದೊಡ್ಡ ಲಾರ್ಜಲ್ಲಿ ಮಾನಿಟರ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಅವರ ರಕ್ಷಣೆ ಮಾಡಬೇಕು. ಪ್ರತಿಭಟನೆ ಬೇರೆ ಶುರುವಾಗಿದೆ ನಿಮ್ಮ ಮನೆ ಮುಂದೆ. ಎದ್ರದ ನಮ್ಮ ಪರವಾಗಿ ಅಥವಾ ಯಾರ ಪರವಾಗಿ? ಆಯ್ತು ಬಿಡಿ, ಮಾಡಲಿ, ನೋಡೋಣ, ಕೇಳೋಣ. ಅದೇನು ಮನವಿ ನೋಡೋಣ ಏನಿದೆ. ಸಂದರ್ಭ ಬಂದಾಗ ನೋಡೋಣ. ಇನ್ನೂ ಸಂದರ್ಭ ಬಂದಾಗ ದನಿ ಎತ್ತೋಣ. ಚುನಾವಣೆ ಆದ್ಮೇಲೆ ಗೊತ್ತಿಲ್ಲ. ನಾವು ಹೋದ್ರ ನಂತರ ಅದು ಹೋದ್ರೆ ಹೋಗಿ, ಇಲ್ಲಾಂದ್ರೆ ಇಲ್ಲ. 21 ಇಲ್ಲೇ ಇರ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.